ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ಮಾಡಕ್ ಕೆಲಸ ಬೇರೆ ಇಲ್ಲಿ ನೋಡು, ಬೀಜ ಬೇರೆ ಆರಿಸ್ಕೊತ ಕುಂದಿರ್ತೀವಿ. ಇಲ್ಲದ ನೋಡು, ಪುಗ್ಸೆಟ್ಟೆ ಸಿಕ್ಕರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿಬಿಡ್ತಾನಷ್ಟೇ. ಖಾಲಿ ಇದ್ದಾಗ ಬಂದು ರೆಸ್ಟೋರೆಂಟ್ನೊಳಗೆ ಅಣ್ಣಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನಗೆ. ಏನು ದೊಡ್ಡ ರೆಸ್ಟೋರೆಂಟ್ 5 ಸ್ಟಾರ್ ಹೋಟ್ಲ್ ಇಟ್ಟಿದ್ಯೆ? ಯೋ ಕಿತ್ತೋಗಿರೋದು ಒಂದು ಟೀ ಹೋಟ್ಲ್ ಇಟ್ಕೊಂಡ್ಬಿಟ್ಟು ಅದಿರ್ಲಿ ಬಿಡು. ಇಲ್ಲೊಂದು ಕರಿನೇ ಓಡಾಡ್ತಾ ಇತ್ತಲ್ಲ, ಏನಾಯ್ತು? ಓಹೋ, 9 ವರ್ಷದಿಂದ ಒಂದು ಒಣಗಿದ ಬ್ರೆಡ್ ಹಾಕ್ಲಿಲ್ಲ ಅಂದ್ರೂ ಚಿಂತಿಲ್ಲ. ನಿನ್ನೆ ಬಂದು ಒಂದು ಹೊತ್ತಿದ ಒಡೆ ಹಾಕಿದ್ದೆಲ್ಲ ಅದನ್ನ ತಿಂದು ಬಾಲಾಗ್ಲಿ ಆಡ್ಸ್ಕೊತ ಹೋತು. ಬಾಲ ಆಡ್ಸ್ಕೊಂತ ಹೋತು, ಆ ಮೂಲೆಯಲ್ಲಿ ಸತ್ತು ಬಿದ್ದೈತೆ. ಏನೇ ಮುಜಯ ಬಾಯ, ಹೆಂಗೋ ಅಲ್ಲಿ ಇಲ್ಲಿ ತಿನ್ಕಂ ಪಾಪ ಚೆನ್ನಾಗಿತ್ತು. ನೀನ್ ಸೀದೋಗಿರೋ ಒಡೆ ಹಾಕ್ಬಿಟ್ಟ ನಾಯಿನ ಸಾಯಿಸ್ಬಿಟ್ಟಲ್ಲ, ಪಾಪ ನೀನ್ ತಡ್ತೇ ಬಿಡಲ್ಲ ದಡಿಯಾ. ಓಹೋ, ದುರ್ವಾಸನೆ ಮುನಿಗಳು ಆಗಬಹುದು. ತಳಗ್ ನೋಡಿ ಹುಷಾರವ, ನಾಯಿ ಕಟ್ಟ ಜಾಸ್ತಿ ಅವೆ. ಬರ್ಲಾ? ಸರಿ. ಎಲ್ಲೂ ಮಳೆಯಾಗಿದೆ ಮಗ. ಆ ಹೆಣ್ಣು ದಿನ ಒಬ್ಬೊಬ್ರ ಕೈಲಿ ಹಾಕ್ಸ್ಕತ್ತಿದೆ ಡ್ರಾಪ್ನ. ಇವತ್ತು ಹೋಗ್ಬಿಟ್ಟು ಅಣ್ಣ ಫಿಟ್ ಮಾಡೋದಂತ ಗ್ಯಾರಂಟಿ. ಎಕ್ಸ್ಕ್ಯೂಸ್ ಮೀ, ಐ ಕಾಲೇಜ್ಗ? ಹೌದು. ತಮ್ಮ ಹೆಸರು? ಮೀನಾಕ್ಷಿ. ಐ ಮೀನಾಕ್ಷಿ. ನನ್ನ ಹೆಸರು ರಮೇಶ. ಮೀನಾಕ್ಷಿ 3 ಅಕ್ಷರ, ರಮೇಶ 3 ಅಕ್ಷರ, 3 6 ನನ್ನ ಲಕ್ಕಿ ನಂಬರು. ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲೇ ನಮ್ಮಿಬ್ಬರದು ಸೂಪರ್ ಜೋಡಿ ನೋಡಿ. ನಂದು ಬ್ಲಾಕ್ ಪ್ಯಾಂಟ್, ನಿಮ್ದು ಬ್ಲಾಕ್ ಪ್ಯಾಂಟ್, ನಂದು ರೆಡ್ ಶರ್ಟ್, ನಿಮ್ದು ರೆಡ್ ಶರ್ಟ್. ಸೂಪರ್ ಅಲ್ಲ? ಇವತ್ತು ಡ್ರಾಪ್ ಮಾಡೋದಲ್ಲ ಅವ್ನು ಯಾರು? ನಮ್ಮ ಅಣ್ಣ. ಅಣ್ಣನ ನಿನ್ನೆ ಡ್ರಾಪ್ ಮಾಡೋದವನು? ಅದು ನಮ್ಮ ಅಣ್ಣ. ಮೊನ್ನೆ ಡ್ರಾಪ್ ಮಾಡೋದವನು? ಅದು ನಮ್ಮ ಅಣ್ಣನೇ. ನಂಗೆ ಟೋಟಲ್ 8 ಜನ ಅಣ್ಣಂದ್ರು. ಏನಿವಾಗ? ಏನಿಲ್ಲಮ್ಮ, ಇವತ್ತಿಂದ ನಿಂಗೆ 9 ಜನ ಅಣ್ದಿರು. 9ನೇವ್ ನಾನೇ. ಬರ್ಲಾ ತಂಗಿ? ಒಂದಿ ಫ್ಯಾಮಿಲಿ. 30 ಮನಿ ತಣ್ಗೊಂದ್ ಲೋಟ ಮಜ್ಜಿಗೆ ಕೊಡಪ್ಪ. ಯಾಕಲೇ ಮಡ್ಡ ವರ್ಕೌಟ್ ಆಗ್ಲಿಲ್ಲನ? ವರ್ಕು ಆಯ್ತು, ಅಲ್ಲೇ ಔಟು ಆಗೋಯ್ತು ಗುರು. ಅವಳಿಗೆ 8 ಜನ ಅಣ್ದಿರು. ವಾರಕ್ಕೆ 7 ದಿನ ತಾನೆ? ಹೌದೌದು. ದಿನಕ್ಕೆ ಒಬ್ಬ ಹೊಡೆದ್ರು ಇನ್ನೂ ಒಬ್ಬ ಬ್ಯಾಲೆನ್ಸ್ ಉಳ್ಕತಾನೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಲಿ? 8 ಜನ ಅಣ್ತಂಬರದಾರಲ್ಲ, 8 ಉದ್ದಿನ ವಡೆ ಪಾರ್ಸಲ್ ಮಾಡಿಬಿಡು. ನಾಯಿಗಾದ ಗತಿನ ಅವ್ರಿಗೂ ಮಾಡ್ರ. ಕುಡಿಯದಿದ್ದರೆ ಈ ಜನ ನಡೆಯಲಾರದು. ಸರಿಯಾಗಿದ್ರೆ ಕಣಲೇ ಕೋತ್ ನನ್ನ ಮಕ್ಳ. ನನ್ನ ಬಾಮಯ್ಯನ ತೋಟದಲ್ಲಿ ಎಂಡ ಕಿತ್ಕೊಂಡ್ ಕುಡಿತಾ ಕುಂತಿದಾರಲ್ಲ, ಅವ್ನಿಗೆ ಏನಾರ ಗೊತ್ತಾರ ನನ್ ಮರ್ಯಾದೇನಾಗ್ಬೇಕಲ್ಲ. ಅಪ್ಪ ಸಂತು, ಮಾತೆತ್ತಿದಾಗ ಬಾವು ಮೈದ ಅಂತೆಲ್ಲ, ಇದ್ರ ಅರ್ಥ ಏನು ಅಂತ ಹೇಳಿ ಸಭಾದಾಗ ಕುಂದಿರ್ಬೇಕಾಗಿತ್ತು. ಅಡ್ವಾನ್ಸ್ ಯಾಕೋ ಗುಂತೆ? ಅಲ್ಲ, ಈ ಬಡಿದ್ಗೆ ಬಾಮೈದ ಅಂದ್ರೆ ಅರ್ಥನೇ ಗೊತ್ತಿಲ್ಲ. ಯೋ ಬಾಮೈದ ಅಂದ್ರೆ ನಿಮ್ ಮದ್ವೆ ಐತಿಯಲ್ಲ, ಆ ಬೆಣ್ಣೂರ್ ಅಣ್ಣ. ಮತ್ತೆ ಬಾ ಅದಿರ್ಲಿ, ಅಷ್ಟು ಟ್ರೈಕ್ ವಿಷಯ ಒಂಚೂರು ಡೀಟೇಲ್ ಹೇಳು. ಹೇಳ್ತೀನಿ, ಎಲ್ಲ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಗಲಾಟೆ ಸಿಟಿಲಿ ದೊಡ್ಡ ಗಲಾಟೆ, ರಕ್ತಪಾತ, ಜನಜಂಗುಳಿ. ಅದ್ರ ಮಧ್ಯೆ ಅವಳ ಕರ್ಕೊಂಡು ಬಂದೆ ಹಳ್ಳಕಲ್ಲ, ಹಳ್ಳದಲ್ಲಿ ನೀರು ಇಳ್ಕೊಂಡು ಹೋಯ್ತಾ ಇದೀವಿ. ಎದೆ ಮಠ ನೀರು ಎತ್ಕೊಂಡ್ಲುಕಲ್ಲ, ಎತ್ಕೊಂಡೆ ನೀರೊಳಗೆ ಆಡ್ಕೊಂಡು ಸ್ಲೋ ಮೋಷನ್ ಹಂಗೇ ಬರ್ತಾ ಇದ್ವಿ ಕಲ್ಲ. ನೀರೊಳಗೆ ಕೀಳಾಗಿ ಬರ್ಬಿಟ್ಟನು ಒದ್ದೆ ಆಗಿರ್ಬೇಕಲ್ಲ. ಅಲ್ಲಕಲ್ಲ, ಅದಂಗ್ಲ ಗೊತ್ತಾಯ್ತು. ಅವಳು ದವಣಿ ಒದ್ದೆ ಆಗಿತ್ತಾ, ನನ್ ಶರ್ಟ್ ಹಂಗೆ ಇತ್ತಾ, ನನ್ ಶರ್ಟ್ ಅವಳು ಕೊಟ್ನಾ, ಅವಳು ದವಣಿ ತೆಗೆದು ತಲೆ ಸುತ್ಕೊಂಡ ಹಂಗೆ ಬರ್ತಾ ಇದ್ಬೇಕಲ್ಲ ಒಳ್ಳೆ ಫೀಲಲ್ಲಿ. ಸೂಪರ್ ಕರ್ಮ ಕಾಂಡ. ಯೋ ನಿಂತರ ನಾಯಿ ಪ್ರೀತಿ ಅಲ್ಲ, ಪವಿತ್ರ ಪ್ರೇಮ. ನೀರಲ್ಲಿ ಎತ್ಕೊಂಡು ಸುಸ್ತಾಗ ಹಂಗೆ ನಡ್ಕೊಂಡು ಹೋಯ್ತಾ ಇದ್ವಿ ಕಲ. ಅದೃಷ್ಟಕ್ಕೊಂದು ಎತ್ತಿನ ಗಾಡಿ ಸಿಕ್ತು ಅದ್ಕೊಂಡೆ, ಅವಳು ಹೊತ್ಕೊಂಡ್ಲು, ಇಬ್ರು ಪಕ್ಕದಲ್ಲೇ ಕೂತ್ಕೊಂಡ್ವಿ. ನಾನು ಒಂದಡಿ ದೂರ ಕೂತ್ಕೊಂಡಕಲ್ಲ, ಹಂಗೆ ಬಂದು ಎದೆ ಹೊರಿಕೊಂಡ್ಬಿಟ್ಲು ಕಲ ಜೋಡಿ. ನಿಂಗೆ ಗೊತ್ತಾಯ್ತು? ನನ್ ಮಗನೇ ಇನ್ನೂ ನೋಯ್ತಾ ಇದಕ್ಕಲ್ಲ. ಎಲ್ಲಾರಪ್ಪ 4ನೇ ಕ್ಲಾಸ್ ಇದ್ದ ನೋಡಲಿ. ಏ ಸಂತು, ನಿಮ್ ಮನಿ ಇರುವುದು ಅವ್ರ ಮನಿ ಎದುರಿಗೆನ. ಆ ಮೀಸಿ ರುದ್ರ ಒಂದ್ಸಲ ಚಪ್ಪಲಿ ಹಾಕೊಂಡು ಕಾಲಿಟ್ಟ ನಿಮ್ ಮನಿ ಹೊಸ್ಲಕ್ಕ ಬಂದ್ ಬೀಳ್ತಾವ. ಅವನ ಕಾಲ ಮೊದ್ಲ ರಾಕ್ಷಸನ ಕಾಲಿದ್ದಂಗ. ನೀನೇ ಯಾವಾಗ ನೋಡ್ದಪ್ಪ? ಏನಪ್ಪ ಅವನ್ ಕಾಲ ನಮ್ಮ ಹೋಟ್ಲಕ್ಕ ತಿಂಡಿ ತಿನ್ನಾಕ ಬಂದಿದ್ದ, ಕೈ ಒಳಸ್ಕೊಳ್ಳೋತ್ನ್ಯಾಗ ಕಾಲಿಗೆ ತಿಕ್ಕೊಂಡ, ಅವಾಗ ಕಾಲ್ ನೋಡಿದ್ದು. ಗಂಡಸರು ತೊಡೆನೂ ಬಿಡಲ್ವಾ? ಏ ಸಂತು, ನೀ ದಮ್ಮಿರೋ ಗಂಡಸ ಆಗಿದ್ರ ಲೇ ಬಾವ್ ಮೈದ, ಲೋ ಬಾವ್ ಮೈದ, ಏ ಬಾವ್ ಮೈದ ಅನ್ನೋ ನೋಡೋಣ. ಅವನು ಎ ಬಾಮೈದ, ಬಿ ಬಾಮೈದ, ಸಿ ಬಾಮೈದ, ಜಡ್ ಬಾಮೈದ ಅಂತೆಲ್ಲ ಕರೀತಾನೆ. ಒಂಚೂರು ಹಮ್ಮಿಕೊಂಡು ಅದೇನು ಹೇಳ್ಬೇಕ ನೀನು? ಎಲ್ಲ ಕೇಳಿಸ್ಕೊಳ್ಳಿ.
ನಿಮ್ಮೆಲ್ಲರ ಎದುರುಗಡೆ ರುದ್ರನ ಏ ಬಾಮೈದ ಲೇ ಬಾಮೈದ ಅಂತ ಕರೀಲಿಲ್ಲ ಅಂದ್ರೆ ನಾನು ಅಂಜದ ಗಂಡ ಎಲ್ಲ ಕರ್ನ ಈ ಗುಬ್ಬಚ್ಚಿ ಗೂಡ್ ಮೇಲೆ ಆಣೆ. ಹೌದು ಬೇಡ ಗುಬ್ಬಚ್ಚಿ ಲೇ ಬಟ್ಟೆಲ್ಲ ಹೊರ್ದೋಯ್ತವೆ. ಸಂತು ನೀನೇನಾರ ಅವನ್ನ ಲೇ ಬಾವ್ ಮೈದ ಅಂತ ಕರೆದದ್ದ ಆದ್ರ ನಿನ್ನ ಪ್ರೀತಿಗೆ ಮೊದಲು ಪ್ರಾಣ ಕೊಡು ವ್ಯಕ್ತಿನ ನಾನು. ನಾನ್ ಸೆಕೆಂಡ್ ಯು. ಏಯ್ ಅಷ್ಟು ಕಮ್ಮಿ ಆಗಿ ಕುಡಿರೋ ಊರ್ ಹಬ್ಬದಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಸೇಮ್ ಟು ಯು. ಲೇ ಮೇಡ ಏನೇ ಆಗ್ಲಿ ಸಾವಿರಾರು ತೊಂದರೆ ಇದ್ರು ಹ್ಯಾಪಿ ಆಗಿದ್ದೀನಿ ಕಲ. ಸಾವಿರಾರು ತೊಂದರೆ ಇರೋದು ನಮ್ಗೆ ಕಣಪ್ಪ. ನೀನ್ ಹ್ಯಾಪಿ ಆಗಿಲ್ದ ಏನ್ ಮಾಡ್ತೀಯ ಹೇಳು? ಏಯ್ ನಮ್ಮ ಹುಡುಗಿ ಬೇರೆ ಇಲ್ಲೇ ಅವಳೆ. ಈ ಊರ್ ಹಬ್ಬದಲ್ಲಿ ನಾಲ್ಕು ಸ್ಟೆಪ್ ಹಾಕ್ಬಿಟ್ರೆ ಜೀವನ ಸಾರ್ಥಕ ಆಯ್ತದೆ. ಇನ್ನೊಂದ್ ಕ್ವಾರ್ಟರ್ ಹೊಡೆದ್ರೆ 4 ಜನ ನಿನ್ನೊತ್ಕ ಸ್ಟೆಪ್ ಹಾಕ್ಬೇಕಾಯ್ತದೆ. ಹಾಯ್ ಗೀತಾ, ಒಂದ್ ನಿಮಿಷ ಒಳಗಡೆ ಬಾ, ಮಾಡ್ತೀನಿ. ಕೇಳಿಸ್ಕೊಂಡ ಮಾಡ್ತಾಳಂತೆ, ಬರ್ತೀನಿ. ಲೋ ಅವನ್ಗೆ ಅವಮಾನ ಆದ್ರೆ ಮಗಳು ಸುಮಾನುವಂತೆ. ನಿಮ್ಮ ಅಕ್ಕನ ಮಗಳೆಲ್ಲ ಯಾಕೆ ಬೇಕಾ ನಿನ್ಗೆ? ಗೀತಾ 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 ನಿಂತು ಹೋಗಿತ್ತಾ? ನಿನ್ ತಲೆಯಲ್ಲಿ ಬುದ್ಧಿ ಇದ್ಯಾ? ಯಾಕೆ ನೆನ್ನೆ ನೀನ್ ಕುಡ್ದು ಫ್ಲಾಟ್ ಆಗಿ ಈಯವಂತ್ರ ಆಯ್ತು. ಇವತ್ ಕುಡ್ದು ಏನ್ ಮಾಡ್ಬೇಕಂತಿದ್ಯಾ? ಎಲ್ಲ ಏನು ಇಲ್ಲ ಗೀತಾ. ಊರಲ್ಲಿ ನನ್ ಮದ್ವೆ ನಿಂತೋಯ್ತು. ನನ್ ಫ್ಯಾಮಿಲಿ ಎಷ್ಟು ಮೆಂಟಲ್ ಟಾರ್ಚರ್ ತಗೊಂಡಿರ್ತಾರ ಗೊತ್ತಾ? ಡಫರ್, ನಿನ್ ಊರಬ್ಬ ಬೇರೆ ಬೇಕಾ? ಯಾರ ಬಗಲ್ ತಡ್ತವ್ರೆ, ಬಂದೇ ಇರು. ಊರ್ ಹಬ್ಬಕ್ ಬರಲ್ವಾ? ಯಾ ತಾತ ಒಂದ್ ಇಂಪಾರ್ಟೆಂಟ್ ಕೆಲಸ ಐತೆ, ಹೋಗು. ಇಂಪಾರ್ಟೆಂಟ್ ಕೆಲ್ಸನ? ಅರ್ಥ ಆಯ್ತು. ಫಸ್ಟ್ ನೈಟ್ ತಾನೆ. ಎಂಜಾಯ್ ಎಂಜಾಯ್. ಅಯ್ಯೋ ತಾತ ಸುಮ್ಮನೆ ತಲೆ ತಿನ್ಬೇಡ, ಹೋಗು ನೀನು. ಏನ್ ಅರ್ಜೆಂಟು? ಇಂಪಾರ್ಟೆಂಟ್ ಕೆಲ್ಸನ ಲೂಸು. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಬೆಡ್ ಗಮ್ಮಂತದೆ. ಗೀತಾ ಬಾ ಮಲ್ಕ. ಮಲ್ಕೋಬೇಕಾ? ಆಮೇಲೆ ಮುಂದುವರಿತಾ ಇದ್ದೀನಿ ನೀನು. ನೋಡು, ಲೈಟ್ ಆಫ್ ಮಾಡ್ಬಿಟ್ಟು ರಾತ್ರಿ ಎಲ್ಲ ಏನೇನೋ ಮಾಡ್ಬೋದು ಅನ್ಕೋಬೇಡ. ನಾನು ತುಂಬಾ ಸ್ಟ್ರಿಕ್ಟು. ಕೆಳಗಡೆ ಮಲ್ಕೋ. ನಾನ್ ಕೆಳಗಡೆ ಮಲ್ಕೋಬೇಕಾ? ಅಯ್ಯಪ್ಪ, ಅದಕ್ಕೆ ಯಾಕೆ ಹಂಗರ್ತ್ಯ? ಹೋಗ್ಲಿ ಬಿಡು, ನಾನು ಅಲ್ಲಿ ಮಲ್ಕೋತೀನಿ, ನೀನ್ ಎಲ್ಲಿ ಮಲ್ಕೋ. ಈ ಹುಡುಗಿಗೆ ಏನೋ ಪ್ರಾಬ್ಲಮ್ ಇದೆ, ಡಾಕ್ಟ್ರಿಗೆ ತೋರಿಸ್ಬೇಕು. ಮೊದ್ಲು ನಿನಗ್ ತೋರಿಸ್ಬೇಕು. ಸಂತು, ಯಾರು ಬಾಗಿಲು ಬಡಿತಾ ಇದಾರೆ. ಬಾಗ್ಲ ಯಾರು? ಒಂದ್ ವೇಳೆ ನಮ್ಮಪ್ಪ ಇದ್ರೆ? ನಿಮ್ಮಪ್ಪನ? ಸರಿ, ನೀನೊಂದ್ ಕೆಲ್ಸ ಮಾಡು, ನೀ ಹಿಂದೆ ಓಡೋಗ್ಬಿಡು, ನಾನು ಹೋಗಿ ನೋಡ್ತೀನಿ. ಕುಡಿದಲ್ಲ ಹೇಳ್ದೋಯ್ತು. ಬ್ಯಾಕ್ ಡೋರ್ ಅಲ್ಲಿ ಹೋಗೋದ? ಸಾಧ್ಯನೇ ಇಲ್ಲ. 5 ಗಂಟೆ ಅಂತ ಸಿಟ್ಕೊಬಿಟ್ಟು ಫ್ರಂಟ್ ಡೋರ್ ಅಲ್ಲ ಬರ್ತೀನಿ. ಅದೇನಾಗ್ತಾಗಲಿ. ಗೀತಾ ಗೀತಾ ಗೀತಾ, ಇವತ್ತೇನಾದ್ರೂ ಪರವಾಗಿಲ್ಲ, ಫೇಸ್ ಮಾಡ್ಲೇಬೇಕು. ಕತ್ತರಿಸ್ರೋ. ಗೀತಂದ ಏನು ತಪ್ಪಿಲ್ಲ, ನಂದೇ ತಪ್ಪು. ಕತ್ತರಿಸ್ರೋ. ಹೋಗ ಸೈಡ್ಗೆ. ಕತ್ತರಿಸಕ್ಕ ಅವ್ರ ಅಣ್ಣ ಬರ್ತಾನೆ. ಎಲ್ಲಿದೆ? ಅಲ್ಲೇ ಮೇಲೆ ಐತೆ ನೋಡು. ಸಿಕ್ತು. ಆವತ್ತು ಯಾರಿಗೂ ಹಾವು ಕಚ್ಬಿಡೈತೆ ಅಂತ, ಅದಕ್ಕೆ ನಿಮ್ಮ ಬರಲಿ. ಅಂಕಲ್, ನಂಗೊಂದು ಹೆಲ್ಪ್ ಮಾಡ್ತೀರಾ? ಯಾರಲ್ಲ ಅಂಕಲ್? ಮದುವೆ ಆದ್ಮೇಲೆ ಎಲ್ಲ ಅಂಕಲ್ಗಳೇ ತಾನೆ. ನೀನು ಮದುವೆ ಆಯ್ತಿ, ನೀನು ಅಂಕಲ್ಲ? ಅದೆಲ್ಲ ಬಿಟ್ಟಾಕಿ ಹೆಂಗೋ ಕಷ್ಟಪಟ್ಟು ನಾನ್ ಮಧ್ಯ ನಿಂತು ನಿನ್ನೂ ಗೀತನು ಒಂದ್ ಮಾಡಿದೀನಿ. ಹಂಗೆ ಆ ಕೃತಜ್ಞತೆಗೋಸ್ಕರನಾದ್ರು ಈ ಊರಲ್ಲಿ ಯಾವ್ದಾರು ಒಂದ್ ಚಿಟ್ಟೆನ ತಗ್ಲಾ ಕೊಟ್ಬಿಟ್ರೆ ಬೀಜ ಕಿತ್ಕೊಂಡು ಇರ್ತೀನಿ. ಏನ ಕಾಪಿದು? ನನಗೂ ಆಸೆ ಇದಕ್ಕಲ್ಲ, ಆದ್ರ ಹುಡುಗಿ ಬಹಳ ಅನ್ಯಾಯ ಹಾಳು ಮಾಡೋಕೆ ಇಷ್ಟ ಇಲ್ಲ. ಲವ್ ಅಂದ್ರೆ ಹುಡುಗಾಟ ಏನ್ಲ, ಒಂದು ವೆಯ್ಟ್ ಇರಬೇಕು, ಒಂದು ರಿದಮ್ ಇರಬೇಕು, ಆದ್ರ ಪಲ್ಸ್ ಗೊತ್ತಿರ್ಬೇಕು, ಒಂದು ಲೆವೆಲ್ ಇರಬೇಕು, ಅದ್ರ ಮಧ್ಯೆ ಆಳ ಆಗಲ್ಲ ಉದ್ದ ಎಲ್ಲ ತಿಳ್ಕೊಂಡಿರ್ಬೇಕು. ನೀನು ಉಪದೇಶ ಮಾಡ್ತಿದ್ಯಾ ನನಗೆ ಲವ್ ಬಗ್ಗೆ? ಆ ಹೆಣ್ಣಿಂದ ನಾಯಿ ತರ ಬಾಲ್ ಅಲ್ಲಾಡ್ತಿದ್ದ ನನಗೆ ಗೊತ್ತಿಲ್ವಾ? ಯಾಕೋ ಈ ಕರ್ಕಸ ನಗು. ರಾತ್ರಿ ಮನೇಲಿ ಏನ್ ನಡೀತು ಅಂತ ಹೇಳಿದ್ರೆ ಹರಿತರ ಜರಿಲ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀಯ. ಏನಾಯ್ತಪ್ಪ? ಕೇಳಿಸ್ಕೋ. ಫಸ್ಟ್ ನೈಟ್ ಅಲ್ಲ, ಏನಾಗಿರ್ಬೋದು? ನಂಬ್ತವನ ಕೋತಿ ನನ್ ಮಗ, ಚೆನ್ನಾಗಿ ನಂಬಿಸ್ಬಿಡ್ಬೇಕು. ಮೇಡ ಏನ್ ಹೇಳಿದ್ರು ನಂಬೇಡ. ಏನಾಯ್ತು? ಸರಿಯಾಗಿ ಕೇಳಿಸ್ಕೋ. ನೀವೆಲ್ಲ ಅವಳು ಒಳಗಡೆ ಕಳ್ಸಿದ್ರ, ನಾನು ಹೋಗಿ ಮಂಚದ ಮೇಲೆ ಕಾಲ್ ಮೇಲೆ ಕಾಲ ಹಾಕೊಂಡು ಮಲ್ಕೊಂಡ. ಅವಳು ಎಂಟ್ರಿ ಕೊಟ್ಲ ಹಾಲ್ ಚೊಂಬಿಡ್ಕೊಂಡು
ನಾಚ್ಕೊಂಡ್ ಹಂಗೇ ಬಂದ್ ಚೊಂಬ್ ಪಕ್ಕದಲ್ಲಿ ಇಟ್ಲಾ ಕಾಲ ದಡಾರ ಅಂತ ಇಟ್ಕೊಂಡ್ಬಿಟ್ಲಕಲ್ಲ ಆಗತ್ತಾಗಿ ಆಮೇಲೆ ಮೇಲೆ ಎತ್ಕೊಂಡ್ ತಪ್ಕೊಂಡ್ಬಿಟ್ಟಿದ್ಯಲ್ವಾ ನಂಗೆ ಗೊತ್ತು. ಅವಳ ಪಾಡುಗಳು ಕೆಳಗಡೆ ಮಲ್ಕೊಂಡು ನನ್ ಪಾಡು ನಮ್ಮ ಮೇಲ್ಗಡೆ ಮಲ್ಕೊಂಡೆ. ಹಂಗಾರೆ ಏನು ಆಗ್ಲಿಲ್ಲ. ತಪ್ಪು ಮಾಡ್ಬಿಟ್ರೆ ಅಂಕಲ್. ಆ ಹುಡುಗಿನೇ ಓಕೆ ಅಂದ್ಮೇಲೆ ನೀವು ಮೂವ್ ಮಾಡ್ಬಿಡ್ಬೇಕು ತಾನೆ. ಇನ್ನೊಂದು ವರ್ಷದಲ್ಲಿ ಸಿಂಹದ ಮರಿ ಉಟ್ಬಿಟ್ಟಿರೋದ. ಆಮೇಲೆ ಆ ಮೀಸಾ ಫ್ಯಾಮಿಲಿ ಎಲ್ಲ ಬಂದಿರೋರ. ಆ ಮೀಸೆ ಮೇಲೆ ನಿಮ್ ಸಿಂಹದ ಮರಿ ಹುಚ್ಚ ಉಯ್ದಿರೋದ. ಆಗ ಮೀಸಾ ಫ್ಯಾಮಿಲಿನೂ ಹಾಪಿ, ಅಂಕಲ್ ಹಾಪಿ, ಆಂಟಿನೂ ಹಾಪಿ. ಒಳ್ಳೆ ಚಾನ್ಸ್ ಮಿಸ್ ಮಾಡಿ. ಚೂರು ಬುದ್ಧಿ ಇಲ್ವಾ? ಅವ್ನ್ ಏನ್ ಹೇಳಿದ್ರು ನಂಬಿಡ್ತ್ಯಾ? ಹಲೋ ಹಳೆ ಅಂಕಲ್, ನಿಮ್ಗೆ ಹೇಳ್ತಾ ಇರೋದು. ಗೀತನ್ನೇ ಕೇಳ್ತೀನಿ ಈಗ. ಸಿಗಾಕತಿಯೇ ಆಯ್ತು. ಗೀತಾ, ನಿನ್ನೆ ಫಸ್ಟ್ ನೈಟ್ ಅಲ್ಲಿ ಏನು ಆಗ್ಲೇ ಇಲ್ವಂತೆ. ನನಗೆ ಪುಂಕ್ತಾನೆ, ನಾನ್ ನಂಬಿಡ್ತೀನ. ಇನ್ನು 9 ತಿಂಗಳಲ್ಲೇ ಸಿಂಹದ ಮರಿ ರೆಡಿ. ನಿನ್ ಒಳ್ಳೆ ಸವಾಸ ಆಯ್ತು. ರಾತ್ರಿ ಎಲ್ಲ ಅವ್ನು ಹೊಡಿತಾನೆ, ಬೆಳಗ್ಗೆ ಆದ್ರೆ ಇವಳು ಹೊಡಿತಾಳೆ. ಸಿಂಹದ ಮರಿನಾರು ಉಡ್ಲಿ, ಕತ್ತೆ ಮರಿನಾರು ಉಡ್ಲಿ, ನನಗೇನು. ನಾನೇನು ಹೇಳಿಲ್ಲ. ತಪ್ಪು ಮಾಡಿದ್ಮೇಲೆ ಮನುಷ್ಯ ತಿದ್ಕೋಬೇಕು, ಕಂಟಿನ್ಯೂ ಮಾಡಬಾರ್ದು. ಅಲ್ಲ ಗೀತಾ, ನಿನ್ನ ಲವ್ ಮಾಡ್ತಾವನೆ ಅಂತ ನನ್ನ ಫ್ರೆಂಡ್ಸ್ ಎದುರುಗಡೆ ಎಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದೆ. ಅವರೆಲ್ಲ ನನ್ನ ಆಡ್ಕೊತಾ ಇದ್ರು. ಅವಮಾನ ಆಯ್ತದೆ ಅಂತ ಸುಳ್ಳು ಹೇಳ್ಕೊಂಡು ಹಂಗೆ ಮೇಂಟೈನ್ ಮಾಡ್ತಾನೆ ಅಷ್ಟೇ. ನಿನ್ ಮನ್ಸ್ಗೆ ಹೆಂಗ್ ಬರುತ್ತೆ ಹಂಗೆ ಮಾಡು ಗೀತಾ. ಅಲ್ವೇ ಸರ್ಸು, ಅಮ್ಮ ಇಷ್ಟು ಹೇಳಿದ ಮೇಲೂ ನಾನು ಇಲ್ಲಿ ಮಲ್ಗೋದು ತಪ್ಪಲ್ವೇನೆ? ಏನ್ರಿ ಮಾತಿಗೂ ಅಮ್ಮ ಅಮ್ಮ ಅಂತಿರಲ್ಲ. ಅಮ್ಮ ಹೇಳಿದೆಲ್ಲ ವೇದವಾಕ್ಯನ. ಇಲ್ಲ ನೋಡು, ಅಮ್ಮನ ಬಗ್ಗೆ ಆತರ ಮಾತಾಡ. ಯಾಕೆ ಮಾತಾಡಬಾರ್ದು? ಸಾಕ್ ಸುಮ್ನೆ ಇರಿ. ಅಲ್ವೇ ಸರಸ್ವತಿ, ಗಂಡ ಹೆಂಡತಿ ಆಷಾಢದಲ್ಲಿ ಒಟ್ಟಿಗೆ ಮಲ್ಗೋದು ಒಳ್ಳೇದಲ್ಲ ಅಂತ ಅಮ್ಮ ಹೇಳಿದ ನ್ಯಾಯ ಅಲ್ವೇನೆ? ಏನ್ ನ್ಯಾಯ? ಬನ್ರಿ ಇಲ್ಲಿ ಬನ್ನಿ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅಂತ ಗೊತ್ತಾ? ಅಯ್ಯೋ, ನಾನು ಇದನ್ನ ಅಮ್ಮನ ಹತ್ರ ಕೇಳಕ್ಕೆ ಮರ್ತ್ಬಿಟ್ಟೆ. ಅದಕ್ಕೆ ಹೇಳೋದು, ಯಾವತ್ತಾದ್ರೂ ನೀವ್ ನಿಮ್ಮಮ್ಮಂಗ್ ತಿರುಗಿ ಮಾತಾಡಿದಿದ್ರೆ ನೀವು ಜಾಣ್ರಾಗಿರ್ತಿದ್ರಿ. ಅದ್ ಸರಿ, ಆಷಾಢದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅದ್ ಹೇಳಿ ಸಾಕು. ನೋಡ್ರಿ, ಆಷಾಢದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಚೈತ್ರ ಮಾಸದಲ್ಲಿ ಮಗು ಹುಟ್ಟುತ್ತೆ. ಚೈತ್ರ ಮಾಸದಲ್ಲಿ ತುಂಬಾ ಬಿಸಿಲು. ಆ ಹೊತ್ನಲ್ಲಿ ಗರ್ಭಿಣಿಗೆ ಹೆರಿಗೆ ನೋವು ಬಂದ್ರೆ ತುಂಬಾ ಕಷ್ಟ. ಅಷ್ಟೇ ಅಲ್ಲ, ಹುಟ್ಟೋ ಮಗುಗೆ ಸಿಡುಬ್ ತರದ ರೋಗ ಬಂದ್ರು ಬರಬಹುದು. ಅದಕ್ಕೆ ಆಷಾಢದಲ್ಲಿ ಗಂಡ ಹೆಂಡತಿ ಸೇರ್ಬಾರ್ದು ಅನ್ನೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ನ್ಯಾಯ, ಏನ್ ಧರ್ಮ, ಏನ್ ತತ್ವ. ಅದಕ್ಕೆ ಕಣೆ ನಿನಗೂ ನಿನ್ ಮಗುಗೂ ಏನು ತೊಂದರೆ ಆಗ್ಬಾರ್ದು ಅಂತ ಅಮ್ಮ ಪ್ರೀತಿಯಿಂದ ಹೇಳಿರೋದು. ಅದಕ್ಕೆ ಆಷಾಢದಲ್ಲಿ ಯಾವ ಗಂಡ ಹೆಂಡತಿನೂ ಸೇರೋದೇ ಇಲ್ವಾ? ಸೇರ್ತಾರ? ಮತ್ತೆ ಸೇರಿದ್ರೆ ಮಗು ಆಗ್ಬಿಡ್ತಲ್ಲ. ಆಗದೆ ಇರೋಕೆ ಒಂದ್ ಔಷಧಿ ಇದೆ. ಔಷಧಿನ ನಿನ್ನ ಹತ್ರ ಇದೆಯಾ? ಹೌದು, ನೀನು ಹೊಸದಾಗ ಮದುವೆ ಆದವಳಲ್ಲ, ಇದೆಲ್ಲ ನಿನಗೆ ಯಾಕೆ ಸಿಕ್ತು? ನಿಮಗೆ ಹೇಗೆ ಆಷಾಢದ ಬಗ್ಗೆ ಹೇಳ್ಕೊಡಕ್ ಅಮ್ಮ ಇದ್ದಾಳೋ ಹಾಗೆ ನನಗ ಅಜ್ಜಿ ಇದ್ದಾಳೆ. ಅವಳು ಏನಂದ್ಲು ಅಂತ ಗೊತ್ತಾ? ಏನಂದ್ಲು? ನೀನ್ ಗಂಡನ್ ನೋಡಿದ್ರೆ ಬಕರ ಇದ್ದಾಗಿದ್ದಾನೆ. ನೀನು ಆಷಾಢದಲ್ಲಿ ಬೇರೆ ಮಲಗು ಅಂತ ತಕರಾರು ಮಾಡಿದ್ರು ಮಾಡಬಹುದು, ಅದಕ್ಕೆ ಔಷಧಿನ ಇಟ್ಕೊಂಡಿರು ಅಂತ ಕೊಟ್ಟಿದ್ದಾಳೆ. ಪಾಪ, ಸುಮ್ನೆ ಹೇಳ್ಬಾರ್ದು ಕಣೆ. ಆ ಮುದುಕಿ ಆ ವಯಸ್ಸಲ್ಲಿ ಕೂಡ ಏನೇನೋ ವಿಷಯ ತಿಳ್ಕೊಂಡಿದ್ದಾಳೆ. ಇಲ್ಲಿ ಔಷಧಿ ಕೊಡು ನೋಡೋಣ. ಲೇ, ಸೀರೆ ಅರ್ಧೋಗುತ್ತೆ ಕಣೆ. ಶುರು ಹಚ್ಕೊಳಕ್ ಮುಂಚೆ ಹಚ್ಕೋತಿಯಲ್ಲ. ಇಲ್ಲ ಔಷಧಿ ಕೊಡೆ ನೋಡೋಣ. ಅರೆ ಇದ್ಯಾರ ನಿಮ್ಮ ಅಜ್ಜಿನ? ಅದ್ ಸರಿ, ಇದರಿಂದ ಮಕ್ಳಾಗಲ್ವಾ? ಖಂಡಿತ ಆಗೋಲ್ಲ. ಇಷ್ಟು ದಿವಸ ನನಗೆ ಇದು ಗೊತ್ತೇ ಇರ್ಲಿಲ್ಲ. ಎಲ್ಲಿಗೆ ಹೋಗ್ತಿದ್ದೀರಾ? ಈ ವಿಷಯ ಅಮ್ಮನಿಗೆ ಗೊತ್ತೇ ಇಲ್ಲ. ನಾನು ಹೋಗಿ ಅಮ್ಮನಿಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನಿಮ್ಮಮ್ಮಂಗೆ ಇದನ್ನ ಉಪಯೋಗಿಸೋ ವಯಸ್ಸು ಮೀರ್ ಹೋಯ್ತು. ಸುಮ್ನೆ ಇರಿ. ಹಾಗಾದ್ರೆ ಬೇಗ ಶುರು ಹಚ್ಕೊಳ್ಳೋಣ ಬಾ. ನಡಿ. ಏನ್ರಿ ಇಷ್ಟೊಂದು ಅರ್ಜೆಂಟು? ಅಯ್ಯಯ್ಯೋ, ಆಷಾಢ ಅಂದ ತಕ್ಷಣ 5 ನಿಮಿಷ ತಡ್ಕೊಳ್ಳೋದೇ ಕಷ್ಟ ಆಗೋಯ್ತು ಕಣೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಬಾ. ಅಯ್ಯಯ್ಯೋ, ಏನಾಯ್ತ್ರಿ? ಮರ್ತೇ ಬಿಟ್ಟೆ. ಬೇಗ ಹೋಗೊಂದು ಚಂಬಲ್ ನೀರು ತಗೊಂಬಾ, ಇದು ನುಂಗ್ಬೇಕು. ಅಯ್ಯೋ, ನಾನೊಬ್ಬ ಮುಟ್ಟಾಳ. ಇದು ನೀನ್ ನುಂಗ್ಬೇಕಲ್ವಾ? ಇದು ನುಂಗದಲ್ವಾ? ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳು? ನೀನ್ ಹೇಳು. ಅಯ್ಯೋ, ಆಯ್ತು. ಅಣ್ಣ ಹೇಗಿದ್ಯಣ್ಣ? ಅಮ್ಮ, ನಾಗಮಣಿ,
ನಾಗಮಣಿ ನಿನ್ನೇನು ಬಂದ್ಬಿಡ್ತಮ್ಮ, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಏನಾಯ್ತಣ್ಣ? ಹೌದಮ್ಮ ನಾಗಮಣಿ, ನೀನ್ ಮದ್ವೆ ಮಾಡ್ಕೊಂಡ್ ಬಂದಾಗಿಂದ ನಿನ್ನ ನೆನ್ಸ್ಕೊಳ್ಳೋದು, ಅಳೋದು, ನೆನ್ಸ್ಕೊಳ್ಳೋದು ಇದೇ ಕೆಲ್ಸ ಆಗ್ಬಿಟ್ಟಿದ್ಯಮ್ಮ ನಮ್ಮ ಯಜಮಾನ್ರದು. ಹೌದಮ್ಮ, ಅದಕ್ಕೆ ಅಲ್ಲಿರೋದು ಬೇಡ, ನಿನ್ನ ನೆನೆಸ್ಕೊಂಡು ಅಳೋದು ಬೇಡ, ಕಾಯಮ್ಮಾಗಿಲ್ಲ ಇದ್ಬಿಡ ಹತ್ತಪ್ಪಂತೆ ಕೇಳಮ್ಮ. ಚಿಂತಾಮಣಿ, ಸಮಾಧಾನ ಮಾಡ್ಕೋ. ಆಯ್ತು, ನಿನಗೆ ಇಲ್ಲೇ ಇರ್ಬೇಕು ಅನ್ಸಿದ್ರೆ ಧಾರಾಳವಾಗಿರು. ಅದಕ್ಕೆ ಯಾಕೆ ಹೆಂಗಸ್ರ ತರ ಆಳ್ತೀಯ? ನಾಗಮಣಿ, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗು, ನಾ ಮಂತ್ರಗಳು ನೋಡ್ಕೊಂಡ್ ಬರ್ತೀನಿ. ನಿಮ್ದು ಬಹಳ ದೊಡ್ಡದು ಭಾವ, ನಿಮ್ ಕೂಡ ಬಹಳ ದೊಡ್ಡದು ಭಾವ. ಅದನ್ನಾದ್ರೂ ನಗ್ನಗ್ತಾ ಹೇಳೋ. ನಮ್ಮ ಅಕ್ಕ ನಕ್ರು ಅತ್ತಂಗೆ ಕಾಡುತ್ತೆ ಭಾವ. ಬದಲಾಯಿಸ್ಕೋ ಅದನ್ನ. ನಾಗಮಣಿ, ನಿನ್ನ ಗಂಡ ಬಹಳ ಒಳ್ಳೆಯವನು. ಅಮ್ಮ, 4,000ಕ್ಕೆ ಸೊನ್ನೆ ಹಾಕ್ಬೇಕು. 4,000ಕ್ಕೆ 4 ಸೊನ್ನೆಪ್ಪ. 4 ಸೊನ್ನೆನಾ? ಅಷ್ಟೇ. 4,000ಕ್ಕೆ 4 ಸೊನ್ನೆ. ಅಬ್ಬಬ್ಬಬ್ಬ, ಏನು ಬರವಣಿಗೆಯಪ್ಪ. ಚೆಕ್ಕೆ ಸ್ವಲ್ಪ ಸಣ್ಣದಾಗೋಯ್ತು. ಅವ ಇದನ್ನ ತಗೊಂಡು ನಿನ್ ಬ್ಯಾಂಕಿಗೆ ಹೋಗು. ಅಮ್ಮ, ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಹೋಗ್ಬಾ. ಅಣ್ಣಯ್ಯ, ಅಣ್ಣಯ್ಯ, ಏ ನಟರಾಜ, ಬಾರೋ ಇಲ್ಲಿ. ಅಣ್ಣಯ್ಯ, ನನ್ನ ಮಗ ಕುಸ್ತಿ ಪಂದ್ಯ ಸೇರ್ಕತಾನಂತೆ, ಸ್ವಲ್ಪ ಹಣ ಬೇಕಾಗಿತ್ತು. ಹೋದ್ವಾರ ಕೊಟ್ಟಲ್ಲಮ್ಮ. ಅದ ಅಡ್ವಾನ್ಸು, ಈಗ ಸ್ವಲ್ಪ ಕಟ್ಬಿಟ್ರೆ ಇನ್ನು ಉಳಿದಿದ್ದನ್ನ ಒಂದ್ ದಿವ್ಸ ಕಟ್ಟಿದ್ರೆ ಆಯ್ತು. ಸರಿ, ಎಲ್ಲ ಸೇರಿ ಎಷ್ಟು ಬೇಕು ಹೇಳು? 1,000 ರೂಪಾಯಿ ಕೊಡಿಲಿ. ತಗೋ. ಅಣ್ಣಯ್ಯ, ಸ್ವಲ್ಪ ನಿಂತ್ಕೊಳಪ್ಪ. ಇದೇನಪ್ಪ, 1,000 ರೂಪಾಯಿಗೆ ಒಂದೇ ಸೊನ್ನೆ ಬರ್ದು ಬಿಟ್ಟಿದೀಯಾ? 4,000ಕ್ಕೆ 4 ಸೊನ್ನೆ ಅಂದ್ಮೇಲೆ 1,000ಕ್ಕೆ 1 ಸೊನ್ನೆ ತಾನೆ. ಏನ್ ನಾನೇ ನಿನ್ ತರ ಪೆಕ್ರ ಅನ್ಕೊಂಡಿದ್ಯಾ? ನಾನು ಓದ್ ಕಲಿದೇ ಇರ್ಬೋದು, ಆದ್ರೆ ನನಗೆ ಜ್ಞಾಪಕ ಶಕ್ತಿ ಇದೆ. ನನ್ನ ಯಾರು ಅಷ್ಟು ಸುಲಭವಾಗಿ ಯಾಮಾರ್ಸಕ್ಕಾಗಲ್ಲ, ಗೊತ್ತಾ? ಎಲ್ಲ ಉಲ್ಟಾಗೋಯ್ತಲ್ಲಪ್ಪ. ಅಲ್ಲ ಅಣ್ಣಯ್ಯ, ನಿಮ್ಗೂ ವಯಸ್ಸಾಯ್ತಾ ಬಂತು, ಒಂದ್ ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡ್ಕೋಬಾರ್ದಾ? ಏಯ್, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಂತದೇನು ವಯಸ್ಸಾಗಿರೋದು ನನಗೆ? ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ನಾನಿಲ್ಲಿ ಸಂಕಟ ಪಡ್ತಾ ಇದ್ರೆ ನೀನು ಬೇರೆ ಇಲ್ಲಿ. ಏನು ಏನಾಯ್ತು? ಕನಕನಹಳ್ಳಿಯಿಂದ ಚಂದ್ರಪ್ಪನವ್ರು ಬಂದವ್ರೆ, ನಿಮ್ ಮದುವೆ ವಿಷಯನೇ ಮಾತಾಡ್ತಾವ್ರೆ. ಅವ್ರಿಗೂ ಹುಡುಗಿ ಒಪ್ಪಿಗೆ ಆದಂಗೈತೆ. ಮುಂದಿನ ತಿಂಗಳ ಮದುವೆ ಕಣೇಳಿ. ಅಮ್ಮ ಅವ್ರು ನೋಡಿದ್ರೆ ಆಗೋಯ್ತಾ? ಹುಡುಗಿನ ಅಣ್ಣಯ್ಯವ್ರು ಒಪ್ಕೊಳ್ಳೋದ್ ಬೇಡ್ವಾ? ಸುಮ್ಕೆ ನಿಂದೊಂದು ನೀವ್ ನೋಡ್ಲಿ ಅಂತಾನೆ ಅವ್ರಿಗೆ ಗೊತ್ತಿಲ್ದಂಗೆ ಹುಡುಗಿ ಪಟ ಹೊಡಕೊಂಡ್ ಬಂದ್ಬಿಟ್ಟೇನೆ. ಆದಷ್ಟು ಬೇಗ ಒಂದು ಒಳ್ಳೆ ದಿವಸ ನೋಡಿ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ದೊಡ್ಡವರೆಲ್ಲ ಸೇರಿ ಮಾತಾಡಿದಿವಿ ಅಂದ್ಮೇಲೆ ಮುಗಿದು ಹೋಯ್ತು. ಅದೆಲ್ಲ ಇನ್ಯಾತಕ್ ಬೇಕು ಬಿಡಿ. ಅದೇನೇ ಇರ್ಲಿ, ಸಂಪ್ರದಾಯ ಅನ್ನೋದೊಂದು ಇದೆಯಲ್ಲ. ನಾನೇನು ಬರ್ತೀನಿ. ನಮಸ್ಕಾರ. ಒಳ್ಳೇದು, ನಮಸ್ಕಾರ. 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 ಎಲ್ಲಿ ಇಷ್ಟೊತ್ತು? ತೋಟದಲ್ಲಿ ಕೇಳ್ತಾ ಇದ್ದೆ. ಅಮ್ಮವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು. ಬರ್ತೀನಿ. ಬನ್ನಿ ಬನ್ನಿ. ಲೋ ಕರಿಯ, ಕೆರೆಯೋದು ನಿಲ್ಲಿಸ್ಬಿಟ್ಟು ನಾನು ಹುಡುಗಿ ನೋಡ್ಬೇಕು, ಯಾವಾಗ ನೋಡ್ಬೋದು ಅಂತ ಕೇಳ್ಕೊಂಬ. ಏಯ್, ಹಿಂಗೆ ಕಣ, ಏನ್ ಹೇಳಿದ್ರು ಉಲ್ಟಾ. ಸ್ವಾಮಿ ಅಲ್ಲ, ಮಾವ. ಅಯ್ಯೋ, ಅದು ನಿಮ್ಗೆ. ಸ್ವಾಮಿ ನಿಂತ್ಕೊಳ್ಳಿ, ಬಂದೆ ಒಂದ್ಸರಿ ನಿಂತ್ಕೊಳ್ಳಿ. ಹೇಗೆ ಸ್ವಾಮಿ ನಿಂತ್ಕೊಳ್ಳಿ. ಏನಯ್ಯ? ಏನಿಲ್ಲ. ಅಯ್ಯೋ, ಅವರು ಪಟ ನೋಡೆ ಹೆಣ್ಣು ಒಪ್ಕೊಂಡ್ಬಿಟ್ಟವ್ರೆ. ಆದ್ರೂ ಕಣ್ಣಾರೆ ನೋಡಕ್ಕೆ ಯಾವಾಗ ಬರುಮ್ಮ ಅಂತ ಕೇಳ್ಕೊಂಬ ಅಂದ್ರು. ಅದು ಹೇಗಯ್ಯ ಆಗುತ್ತೆ? ನಮ್ಮಲ್ಲಿ ಕನ್ಯೆ ನೋಡೋದು ನಿಶ್ಚಿತಾರ್ಥದ ದಿವಸನೇ. ಒಂದ್ ಕೆಲಸ ಮಾಡೋದಕ್ಕೆ ಹೇಳು. ನಾಳೆ ನಮ್ಮೂರ್ ಜಾತ್ರೆ, ಪಟ್ಟಣದಿಂದ ನನ್ನ ಮಗಳು ಜಾತ್ರೆ ನೋಡಕ್ ಬರ್ತಾಳೆ. ಅಲ್ಲೇ ಬಂದು ನೋಡೋದಕ್ಕೆ ಹೇಳು. ಅದೇ ಸರಿ ಕಣ್ ಹೇಳಿ. ನಡಿಯಪ್ಪ. ನನ್ನ ಮಗನೇ, ಬಿಡ್ರಿ. ನಮ್ ಚಿಕ್ಕೋಟರ್ ಓದಿ ಸಾಲ್ದು ಅಂತ ನೀವೆಲ್ಲ ಕಳ್ಳು ಮಾಲ್ ಎಣಿಸ್ತಂಗ್ ಎಣಿಸಿ ಓದಿದಿರಲ್ರಿ. ಏನಲ್ಲೇ ದಿಢೀರ್ ಅಂತ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತೀವಿ ಅಂದ್ಮೇಲೆ ನಿಮ್ಗೆ? ಯಾಕೆ ಅಂದ್ರೆ ನನ್ ಭಾವನೆಂಟ ಆಗ್ಬಿಟ್ಟಾನ, ಅದಕ್ಕೆ ಹೇಳಿ. ಭಾವನೆಂಟಾನ? ಹೌದು. ಮತ್ತೆ ಈ ಹೆಣ್ಮಗಳು ಯಾರು ಅಂತ ತಿಳ್ಕೊಂಡಿರಿ? ನನ್ ತಂಗಿ. ತಂಗಿನ? ಹೌದು. ಬೀಗ್ರೆ? ಬೀಗನ? ಅಯ್ಯಯ್ಯೋ, ಸಿಕ್ಕವ್ರಲ್ಲ ನನ್ಗೆ. ಬೀಗದ ಕೈ ಅಂತಾರಲ್ಲಪ್ಪ. ಕಂಬ ಎಲ್ಲೇ, ಗೋಡ ಎಲ್ಲ ಇಲ್ಲ ಹೊಡ್ಕೊಳ್ರಿ.
ಎಲ್ಲ ಹಾಳಾಗ್ ಹೋದ್ನೋ ಇವನು. ಕರೀತಿದ್ರೆ ಕಿವಿನೇ ಕೇಳಿಸಲ್ಲ ಇವನಿಗೆ. ಕರಿಯಾ, ಬಿಡೆ ನನ್ನ. ಇಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ನಾಗಮಣಿ ನಿನ್ನ? ಅದ್ರಾಗ ಇಟ್ಕೊ ಕಾಲ್ನ. ಅಮ್ಮ ಕರಿಯಾ ಬಿಡ. ಅಣ್ಣಯ್ಯ, ಏನಮ್ಮ ದಾಣೆಲ್ ರಕ್ತ? ಅಣ್ಣಯ್ಯ ನೀವೇನು ತೊಂದ್ರೆ ತಗೋಬೇಡಿ, ನಾನೇ ಎಲ್ಲ ಹೇಳ್ತೀನಿ. ಏನ್ರಿ ನಿಮ್ಮಮ್ಮ ಮಹಡಿ ಮೇಲಿಂದ ಪಟ್ಪಟ ಅಂತ ಹೊರಡ್ ಬಿದ್ಬಿಟ್ರು. ತಲೆ ಸುತ್ತು ಬಂತೋ ಏನೋ. ರಕ್ತದ ಒತ್ತಡ ಜಾಸ್ತಿ ಆಗಿದ್ರೇನೆ ಈ ತರ ಮೂರ್ಛೆ ಹೋಗೋದು. ಅಣ್ಣಯ್ಯ, ನನಗಂಥದ್ ಏನೂ ಆಗಿಲ್ಲಪ್ಪ. ಮಾಡಿ ಮೆಟ್ಲು ಮೇಲೆ ಎಣ್ಣೆ ಚೆಲ್ಲಿತ್ತು ಅಂತ ಕಾಣಿಸುತ್ತೆ. ನೋಡ್ದೆ ನಾನ್ ಜಾರ್ ಬಿದ್ಬಿಟ್ಟೆಪ್ಪ. ಅದನ್ನೇ ಇವರೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಇಲ್ ಕಣೇಳಿ, ಇದೇ ವಾತ, ಇದೇ ಪಿತ್ತ, ಇದೇ ಮೂರ್ಛರೋಗ ನಮ್ಮ ಅಜ್ಜಿಗೂ ಬಂದಿತ್ತು. ನೆಟ್ಟಿಗೆ ಔಷಧಿ ಮಾಡಿಸ್ಕೊಳ್ದೆ ಸಣ್ಣ ವಯಸ್ಸಿನಾಗೆ ಕೊಟ್ಟಾಕ್ಬಿಟ್ಲು. ನೀನೇನೇನು ಎದುರಿಸ್ಬೇಡ, ಸುಮ್ನೆ ಇರು. ಅಮ್ಮ, ನೀನ್ ಯಾವ್ದಕ್ಕೂ ಡಾಕ್ಟರ್ ತೋರ್ಸೋದು ಒಳ್ಳೇದು. ಅಯ್ಯೋ, ನನ್ ಮಾತ್ ಯಾರು ಕೇಳ್ತಾ ಇಲ್ವಲ್ಲ. ಅಣ್ಣಯ್ಯ, ನನಗೇನು ಆಗಿಲ್ಲಪ್ಪ. ಡಾಕ್ಟರ್, ನೀವು ಒಂದ್ಸತಿ ಪರೀಕ್ಷೆ ಮಾಡಿ. ಇಲ್ಲಿ ಕೈ ಕೊಡಮ್ಮ. ತಗೊಳ್ಳಿ. ನಾಡಿ ಬಿಡ್ತಾ ಇಲ್ಲ, ಸರಿಯಾಗಿದೆಯಲ್ಲ? ಯೋ, ಬುದ್ಧಿ ಇದೆಯೇನೆ ನಿನ್ಗೆ? ತಲೆ ಸುತ್ತಿ ಮೂರ್ಛೆ ಬಂದು ಮಾಡಿ ಮೆಟ್ಲಿಂದ ಒಳ್ಳೆ ಹುರುಳಿ ಮೂಟೆ ಬಿದ್ದಾಗ್ ಬಿದ್ದಿದ್ದಾಳೆ. ನಾಡಿ ಬರ್ತಾ ಇಲ್ಲ, ಸರಿಯಾಗಿದೆಯಾ ಅಂತೀಯಲ್ಲ ನೀನು? ಹೌದಾ? ಅಯ್ಯೋ, ಸರಿ ಇಲ್ಲ, ಸರಿ ಇಲ್ಲ, ನಾಡಿ ಬರ್ತಾ ಸರಿ ಇಲ್ಲ. ಡಾಕ್ಟ್ರೆ, ರಕ್ತದ ಒತ್ತಡ ಹೇಗಿದೆ ಸ್ವಲ್ಪ ನೋಡಿ. ರಕ್ತದ ಒತ್ತಡ? ಅಯ್ಯೋ, ವಿಪರೀತವಾಗಿದೆ. ಅಪ್ಪ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಏನ್ ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ತುಂಬಾ ಭಯಂಕರವಾದ ಕಾಯಿಲೆ. ಅದ್ರಿಂದ ಏನಾದ್ರೂ ಹೀಗಾಯ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಬಿಡಿ. ಸಕ್ಕರೆ ಕಾಯಿಲೆ? ಹಾ, ಸಕ್ಕರೆ ಕಾಯಿಲೆನೂ ಇದೆ, ಉಪ್ಪಿನ ಕಾಯಿಲೆನೂ ಇದೆ, ಜೀರಿಗೆ ಮೆಣಸಿನ ಕಾಯಿಲೆ ಬರಬೇಕು. ಅದು ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗಬೇಕು. ಅಯ್ಯಯ್ಯೋ, ಈ ಕಾಯಿಲೆ ಇರೋರು ಮುದ್ದೆ ಗೋಧಿಯನ್ನ ಬಿಟ್ಟು ಬೇರೆ ಏನು ತಿನ್ಲೇಬಾರ್ದು ಅಲ್ವಾ ಡಾಕ್ಟ್ರೇ? ಹೌದಮ್ಮ, ಬೇರೆ ಏನು ತಿನ್ಲೇಬಾರ್ದು. ಅಯ್ಯೋ, ಹೊಟ್ಟದೋಳು ಕಡೆಗೂ ಗೋಧಿ ಅನ್ನ ರಾಗಿ ಮುದ್ದೆ ತಿನ್ನೋ ಕಾಲ ಬಂದ್ಬಿಡ್ತಲ್ಲಪ್ಪ. ಅಣ್ಣಯ್ಯ, ನಂಬೇಡ, ಎಲ್ರೂ ಸೇರಿ ಪಿತೂರಿ ಮಾಡ್ತಾ ಇದ್ದಾರೆ. ಅಮ್ಮ, ನೀನ್ ಸ್ವಲ್ಪ ಸುಮ್ನಿರಮ್ಮ, ನಿನಗೆ ವಯಸ್ಸಾಗೋಯ್ತು. ಇನ್ಮೇಲಾದ್ರೂ ಡಾಕ್ಟರ್ ಹೇಳ್ದಾಗ ಕೇಳು. ಅಣ್ಣಯ್ಯ, ಇಲ್ಲಿ ನೋಡಿ, ನಿಮ್ಮಮ್ಮ ಊಟದಲ್ಲಿ ಮಾತ್ರ ಪಥ್ಯ ಇದ್ರೆ ಸಾಲದು, ಅವ್ರಿಗೆ ತುಂಬಾ ವಿಶ್ರಾಂತಿ ಬೇಕು ಅಲ್ವಾ ಡಾಕ್ಟ್ರೇ? ಹೌದಮ್ಮ, ಹೌದು. ಇವ್ರಿನ್ ಮೇಲೆ ಎಲ್ಲೂ ಎದ್ದು ಓಡಾಡಬಾರ್ದು, ಎಲ್ಲ ಮಲಗದಲ್ಲೇ ಆಗಬೇಕು. ಏನ್ ಡಾಕ್ಟ್ರೆ ಹೀಗೆ ಹೇಳ್ಬಿಟ್ರೆ ನೀವು? ನನ್ನ ಮನೆ ಸಮಸ್ತ ಜವಾಬ್ದಾರಿನೂ ಇದುವರೆಗೂ ನಾಗಮಣಿನೇ ನೋಡ್ಕೋತಾ ಇದ್ಲು. ದಿವ್ಸಕ್ಕೊಂದ್ 1000 ಸರ್ತಿ ಆದ್ರೂ ಬೀರೋ ಹತ್ರ ಹೋಗಿ ಬಾಗಿಲು ತೆಗೆಯೋದು ಹಾಕೋದು, ತೆಗೆಯೋದು ಹಾಕೋದು ಮಾಡ್ತಿದ್ಲು. ಹಾಗ್ ಮಾಡಿದ್ರೆ ಅವಳಿಗೆ ಶ್ರಮ ಆಗತ್ತೆ ಅಂತ ನೀವು ಹೇಳ್ತಾ ಇರೋದು? ಹೌದು, ಹೌದು. ಹಾಗಾದ್ರೆ ಇವಾಗ ಬೀರು ಬಿಗದ ಕೈ, ಖಜಾನೆ ಬಿಗದ ಕೈ ಯಾರ ಹತ್ರ ಕೊಡೋದು? ನಾನಿದ್ದೀನಲ್ಲ ಬಾವ, ನನ್ ಕೈಲಿ ಕೊಡಿ. ಈ ಕೊಟ್ಟಿದಲ್ಲ ಪುಟ್ಕೋಸಿ, ಅದನ್ನ ಉಳಿಸ್ಕೊಡಿ.